ಗೆಲುವಿನ ಸೂತ್ರಧಾರ ಡಿಕೆಶಿ ವಿರುದ್ಧ ದೇವರಾಜೇಗೌಡ ಬಾಂಬ್. ಬೆಂಗಳೂರಿನಲ್ಲಿ ದೇವರಾಜೇಗೌಡ ಸುದ್ದಿಗೋಷ್ಠಿ. ಪೆನ್ ಡ್ರೈವ್ ಕಥಾನಾಯಕ ಡಿಕೆ ಶಿವಕುಮಾರ್ ನನಗೂ ಆಫರ್ ಕೊಟ್ಟಿದ್ರು. ಸ್ಫೋಟಕ ದಾಖಲೆ ಬಿಡುಗಡೆ ಮಾಡಿದ ದೇವರಾಜೇಗೌಡ. ಎಸ್ಐಟಿ ವಿರುದ್ಧವೂ ದೇವರಾಜೇಗೌಡ ಆಕ್ರೋಶ. ಎಸ್ಐಟಿ ತನಿಖೆ ದಿಕ್ಕು ತಪ್ಪಿದೆ ಎಂದ ದೇವರಾಜೇಗೌಡ. ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದ್ದಕ್ಕೆ ಹೀಗೆ ಮಾಡಿದ್ದಾರೆ. ಪೆನ್ ಡ್ರೈವ್ ಪ್ರಕರಣವನ್ನ ರಾಜಕೀಯವಾಗಿ ಬಳಕೆ. ಮಹಿಳೆಯರ ಮಾನ ಹರಾಜಾಕಿದ್ದೆ ಮಹಾನಾಯಕ. ಬೆಂಗಳೂರಿನಲ್ಲಿ ದೇವರಾಜೇಗೌಡ ಗಂಭೀರ ಆರೋಪ. ಸುದ್ದಿಗೋಷ್ಠಿಯಲ್ಲಿ ದೇವರಾಜೇಗೌಡರು ಒಂದು ಸ್ಫೋಟಕ ಮಾಹಿತಿಯನ್ನ ನೀಡ್ತಾರೆ. ರಾಜ್ಯದಲ್ಲಿ ಭಾರಿ ಸದ್ದು ಮಾಡಿರುವಂತಹ ಈ ಪೆನ್ ಡ್ರೈವ್ ಕೇಸಿನ ಮೂಲ ಸೂತ್ರಧಾರ ಡಿಕೆ ಶಿವಕುಮಾರ್ ಅಂತ ಬೆಂಗಳೂರಿನಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ದೇವರಾಜೇಗೌಡ ಪೆನ್ ಡ್ರೈವ್ ಕಥಾನಾಯಕರೇ ಡಿಕೆ ಶಿವಕುಮಾರ್ ಅಂತ ಹೇಳ್ತಾರೆ. ಏನು ಈ ಪೆನ್ ಡ್ರೈವ್ ಕೇಸ್, ಈ ತನಿಖೆ ಮಾಡ್ತಾ ಇರುವಂತಹ ಎಸ್ಐಟಿ ತನಿಖೆಯ ವಿರುದ್ಧ ಕೂಡ ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ ದೇವರಾಜೇಗೌಡರು. ಎಸ್ಐಟಿ ತನಿಖೆ ದಿಕ್ ತಪ್ತಾ ಇದೆ. ಪೆನ್ ಡ್ರೈವ್ ಕೇಸ್ ಹೊರಗೆ ಬರಕ್ಕೆ ಕಾರಣನೇ ಡಿಕೆ ಶಿವಕುಮಾರ್. ಯಾಕಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿರುವುದಕ್ಕೇನೆ ಈ ತರ ಮಾಡಿದ್ದಾರೆ. ಈ ಚುನಾವಣೆಯ ಸಂದರ್ಭದಲ್ಲಿ ಈ ಪೆನ್ ಡ್ರೈವ್ ಪ್ರಕರಣವನ್ನ ಮುಂದಿಟ್ಕೊಂಡು ರಾಜಕೀಯಕ್ಕೆ ಇದನ್ನ ಬಳಸ್ಕೊಳ್ತಾ ಇದೆ ಕಾಂಗ್ರೆಸ್ ಅನ್ನುವಂಥ ಆರೋಪವನ್ನ ದೇವರಾಜೇಗೌಡರು ಮಾಡ್ತಿದ್ದಾರೆ. ಇವತ್ತೇನು ಪೆನ್ ಡ್ರೈವ್ ಕೇಸಿಂದ ಮಹಿಳೆಯರ ಮಾನ ಹರಾಜಾಗ್ತಿದೆಯೋ ಇದಕ್ಕೆ ಕಾರಣ ಈ ಮಹಾನಾಯಕ ಅನ್ನುವಂಥ ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ ದೇವರಾಜೇಗೌಡರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.